ಕರೆದ್ರೆ ಸರಿ ಇಲ್ಲ. ಗ್ಯಾಮ್ಲಿಂಗ್ ಅಂತ ಅವರು ಅರ್ಹತೆ ಇದೆ ಕೊಡಿ ನಮಗೂ ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ವೇ ಇಲ್ಲ ಅಂತ ನಾನು ಮತ್ತೊಂದು ಸರಿ ಹೇಳ್ತೇನೆ. ಮತ್ತೊಂದು ನೋಡಿದ್ರೆ ಕೊಟ್ಟಂತ ಸಚಿವರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ, ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ಒಂದು ಮಾತನ್ನು ಅವರು ಈಗಾಗಲೇ ತಿಳಿಸಿರುವಂಥದ್ದು ಅಲ್ಲ. ಅವ್ರು ಹೇಳೋದು ಸರಿ ಇದೆ. ಮಾಡುವಾಗ ಒಂದು ಸಾರಿ ಮಾಡಿ ಕೆಲವರನ್ನ ಅವರು ಮೊದಲಿಂದನೂ ನಡ್ಕೊಂಡು ಬಂದಿದೆ. ಕೆಲವು ಹಿರಿಯ ಸಚಿವರುಗಳನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಯಂಗ್ಸ್ಟರ್ಸ್ನ ಜೊತೆಯಲ್ಲಿ ತಗೊಂಡು ಅವರ ಅನುಭವ ಆದಮೇಲೆ ಹಿರಿಯರನ್ನ ಹಾಗೆ ತೆಗಿತಾ ಇರ್ತಾರೆ. ಅದು ಪದ್ಧತಿ, ಇದು ನಡ್ಕೊಂಡು ಬರುತ್ತೆ. ಅಧ್ಯಕ್ಷ ಸ್ಥಾನದ ಕುರಿತಂತೆ ನಾಯಕತ್ವ ಚರ್ಚೆನೂ ಬರುತ್ತಲ್ಲ ಸರ್, ಸಹಜವಾಗಿ ಕೂಡ ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತಲ್ಲ ಸರ್ ಹೈಕಮಾಂಡ್ ನಾಯಕರು. ಇದೆಲ್ಲ ಯಾರು ಮಾಡ್ಬೇಕು ಹೇಳಿ? ಇದೆಲ್ಲ ಹೈಕಮಾಂಡ್ ಅವರೇ ಮಾಡಬೇಕು. ನಾವು ಏನೇ ನಾನಾಗಲಿ ಮತ್ತು ಯಾರೇ ನಮ್ಮ ಮುಖಂಡರುಗಳು ಹೇಳಿಕೆಗಳನ್ನ ಕೊಟ್ಟರೆ ಏನಾಗೋದಿಲ್ಲ. ಅಲ್ಲಿ ಹೈಕಮಾಂಡ್ನವರು ಇದನ್ನೆಲ್ಲ ಗಮನಿಸಿದ್ದಾರೆ. ಅವ್ರಿಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಅದನ್ನು ತೀರ್ಮಾನ ಅಲ್ಲಿ ಆಗಬೇಕಿಬಿಟ್ರೆ ಇಲ್ಲೇನೂ ಆಗೋದಿಲ್ಲ. ಯಾರೇನೇ ಹೇಳಿಕೆಗಳು ಕೊಟ್ಟರು ಕೂಡ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಅವರ ಇತಿಮಿತಿಯಲ್ಲಿ ಅವ್ರು ಮಾಡ್ತಾರೆ. ಆದರೆ ಸರ್, ಈ ರೀತಿಯಾದಂಥ ಲಾಬಿನ ಎಷ್ಟು ಓಪನ್ ಆಗಿ ಮಾಡೋದು? ಯಾಕಂದರೆ ಉಪಚುನಾವಣೆ ಕಾರಣಕ್ಕೆ ಸ್ವಲ್ಪ ದಿನಗಳ ಕಾಲ ಇದೆಲ್ಲ ತಣ್ಣಗಿತ್ತು. ಈ ಉಪಚುನಾವಣೆ ಮುಗಿದ ತಕ್ಷಣದಲ್ಲಿ ಹಿಂದೇನೋ ಅನೇಕ ಜನ ಸಚಿವರಾಗಬೇಕು, ನಾನು ಸಚಿವನಾಗ್ತೀನಿ, ಸಚಿವರಾಗಬೇಕು, ಈ ರೀತಿಯೆಲ್ಲ ಮಾತುಗಳು ಬಂದಿದೆ. ಹಿಂದೆ ಕೂಡ ಭಾಳ ದಿವಸದಿಂದ ನಮ್ಮ ಪಕ್ಷದಲ್ಲಿ ಏನು ಹೊಸದೇನಲ್ಲ. ಏನು ಇವತ್ತು ಒಟ್ಟಾಗಿ ಕೇಳೋದಕ್ಕೆ ಹೋಗಿರ್ಬೋದು ಬಿಟ್ಟರೆ ಬೇರೆ ಇಂಥ ಒಂದು ಡೆವಲಪ್ಮೆಂಟ್ಸ್ಗಳು ಭಾಳಷ್ಟು ಆಗಿದೆ ಹಿಂದ್ಗಡೆ ಕೂಡ. ಸರ್, ಡೆಲ್ಲಿ ಸೋರ್ಸ್ಗಳು ಹೇಳ್ತಿರೋದು ಪರಮೇಶ್ವರ್ ಅವರಿಗೆ ಅನುಭವ ಇರೋ ಕಾರಣಕ್ಕಾಗಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಮತ್ತೊಮ್ಮೆ ಕೊಡಲಾಗುತ್ತೆ ಅನ್ನುವಂಥ ಚರ್ಚೆಗಳಲ್ಲಿ ಆಗ್ತಿದೆ. ಆ ಲಿಸ್ಟ್ನಲ್ಲಿ ನಿಮ್ಮ ಹೆಸರು, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಅವರ ಹೆಸರುಗಳು ತುಂಬ ಮುಂಚೂಣಿಯಲ್ಲಿ ಕೇಳಿಬರ್ತಿರೋದು. ನೀವು ಆ ಸಾರಥ್ಯವನ್ನು ಕೊಟ್ಟರೆ ವಹಿಸ್ಕೊಳ್ಳುವಂಥದ್ದು ಇಲ್ಲ. ಈಗ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಸಚಿವ ಸಂಪುಟದ ಪುನರ್ರಚನೆ ಬಗ್ಗೆ, ಅಧ್ಯಕ್ಷರ ಬಗ್ಗೆ ಅಲ್ಲ. ಅದರಿಂದ ಅಧ್ಯಕ್ಷರದ್ದು ಅದೆಲ್ಲ ಇವೆಲ್ಲ ಆಗಬೇಕಂದ್ರೆ ಹೈಕಮಾಂಡಿಗೆ ಬಿಟ್ಟಿದ್ದಲ್ವಾ. ಅವರು ಯಾರನ್ನ ಕನ್ಸಲ್ಟ್ ಮಾಡಬೇಕು, ಯಾರಿಂದ ಮಾಹಿತಿ ತಗೋಬೇಕು ಮತ್ತು ಅದೆಲ್ಲ ತಿಳ್ಕೊಂಡಿರ್ತಾರೆ ಅವರು. ಈಗ ನನಗೆ ಅಧ್ಯಕ್ಷ ಸ್ಥಾನ ಮಾಡಿದರು, ಅಧ್ಯಕ್ಷ ಸ್ಥಾನ ಕೊಟ್ಟರು. ಆವಾಗ ನಾನೇನು ಹೋಗಿ ಲಾಬಿ ಮಾಡಿರಲೇ ಇಲ್ಲ. ನಾನು ಯಾರಿಗೂ ಕೇಳೋಕ್ಕೂ ಹೋಗಿರಲಿಲ್ಲ. ಅವತ್ತು ನಮ್ಮ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು ತೀರ್ಮಾನ ಮಾಡಿದರು. ಅದು ನನಗೆ ಒಂದು ರೀತಿಯಲ್ಲಿ ಶಾಕ್ ಆಯಿತು. ಏನಪ್ಪ ಇದು, ನಾನು ಕೇಳಿದ್ದೇ ಇಲ್ಲ. ಹಾಗೆ ಅವೆಲ್ಲ ತೀರ್ಮಾನಗಳು ಮಾಡುವಾಗ ಮಾಡ್ತಾರೆ, ಅದನ್ನೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅನೇಕರಿಂದ ಮಾಹಿತಿ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಈಗಲಾದ್ರೂ ಹೈಕಮಾಂಡ್ ನಾಯಕರು ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ತಾರೆ ಸರ್, ಸಂಪುಟ ಪುನರ್ರಚನೆ ಆಗಿರ್ಬೋದು, ಬೇರೆ ಯಾವುದೇ ವಿಚಾರ. ನಾನು ಹೇಳಿದ್ನಲ್ಲ, ಪದೇ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಎಲ್ಲವೂ ಕೂಡ ಹೈಕಮಾಂಡಿನ ಗಮನದಲ್ಲಿ ಇರುತ್ತೆ. ಅವರು ಸಂದರ್ಭ ನೋಡಿಕೊಂಡು, ಸನ್ನಿವೇಶ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ. ಅವಕಾಶ ಮಾಡಿಕೊಡ್ಬೇಕು ಅಂದಾಗ ಹಳೆ ಸಚಿವರು ಹಿರಿಯ ಸಚಿವರಿಗೆ ಈಗ ಎಕ್ಸಿಟ್ ದಾರಿ ತೋರಿಸ್ಬೇಕಾದ್ರೆ ಈಗ ಸೀನಿಯರ್ ಮಿನಿಸ್ಟರ್ಗಳು, ನೀವಾಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, ಎಚ್ ಕೆ ಪಾಟೀಲ್ ಅವರಾಗಲಿ, ಎಲ್ಲರೂ ಸೀನಿಯರ್ಗಳಿದೆ. ನೀವು ದಾರಿ ಮಾಡ್ಕೊಡೋದಕ್ಕೆ ಒಪ್ತೀರಾ ಮನ್ಸಾರೆ? ಅಲ್ಲ, ಅವ್ರು ತೀರ್ಮಾನ ಮಾಡಿದರೆ, ಯಾರು ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ಒಪ್ಪಲೇಬೇಕಲ್ಲ. ಒಪ್ಪೋದಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಈಗ ನಾನಾಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, ಜಾರ್ಜ್ ಆಗಲಿ, ನಾವೆಲ್ಲ ಸೀನಿಯರ್ಸ್ ಇದ್ದೀವಿ. ಈಗ ನಮಗೆ ಅವರು ಇಲ್ಲ ನೀವು ಬದಲಾಯಿಸ್ಕೋಬೇಕು ಅಂತ ಅವ್ರು ತೀರ್ಮಾನ ಮಾಡಿ ಬದಲಾಯಿಸಿದ್ರೆ ನಾವು ಅದನ್ನು ಪ್ರಶ್ನೆ ಮಾಡೋ ಇದೇ ಬರೋದಿಲ್ಲ. ಇನ್ಎಕ್ಸ್ಪೀರಿಯನ್ಸ್ ಟೀಮ್ಗೆ ಕೊಡ್ತಿರಲ್ಲ, ಹಂಗೆಲ್ಲ ಹೇಳೋಕ್ಕಾಗೋದಿಲ್ಲ. ದಾವಣಗೆರೆ ವಿಚಾರದಲ್ಲಿ ಸರ್ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕೈ ಮೀರಿ ಹೋಗ್ತಾ ಇದೆ ಅಂತ. ಮೈನಾರಿಟಿ ಲೀಡರ್ಸ್ ನಲ್ಲಿ ಒಂದು ರೀತಿಯಲ್ಲಿ ಒಡಕ್ ಬಂದಿದೆ. ಪಕ್ಷ ವಿರೋಧ ಅವರು ನಮ್ಮ ಜಬ್ಬಾರ್ ಅವರು ಟಿಕೆಟ್ ಕೇಳಿದರು, ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅವರು ಚುನಾವಣೆಯಲ್ಲಿ ಹೆಚ್ಚು ಭಾಗವಹಿಸಲಿಲ್ಲ ಅನ್ನೋದು ಅವ್ರ ಮೇಲಿರ್ತಕ್ಕಂಥ ಆಪಾದನೆ. ಅದಕ್ಕೆ ಅವರು ರಾಜೀನಾಮೆನೇ ಕೊಟ್ಟಿದ್ದಾರಲ್ಲ, ಅಲ್ಪಸಂಖ್ಯಾತರ ಘಟಕಕ್ಕೆ ರಾಜೀನಾಮೆ ಅಕ್ಸೆಪ್ಟು ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಈಗ ಹೊಸದಾಗಿ ಒಂದು ಸಮಿತಿ ಮಾಡ್ತಾರೆ. ಈ ಮಧ್ಯೆ ಬೇರೆ ಬೇರೆ ಮೈನಾರಿಟಿ ಲೀಡರ್ಸ್ಗಳು ಸ್ವಲ್ಪ
ಅವರಿಗೆ ಮಾತುಕತೆಗಳು ಆಗ್ತಾ ಇದೆ. ಇದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಅದನ್ನು ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಸರಿ ಮಾಡ್ತಾರೆ. ನಿಮ್ಮ KMDC ಚೇರ್ಮನ್ ಸೇರಿದಂಗೆ ಸರ್ ಸುಮಾರು ಜನ ದಾವಣಗೆರೆ ಚುನಾವಣೆ ನಡೀತಿರ್ಬೇಕಾದ್ರೆ ಕಾಶ್ಮೀರದಲ್ಲಿ ಟೂರಲ್ಲಿ ಇರ್ತಾರೆ, ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಇರ್ತಾರೆ. ಜವಾಬ್ದಾರಿಯನ್ನು ತಗೊಂಡು ಹೈಯೆಸ್ಟ್ ಮೈನಾರಿಟಿ ವೋಟ್ಗಳೇ ಅಲ್ಲಿ ಸ್ಟ್ಯಾಂಡಿಂಗ್ ಪಾಯಿಂಟ್ ಅಂದಾಗ ಅಲ್ಲಿ ಯಾರು ಕೂಡ ಈ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳಲ್ಲ. ಚುನಾವಣೆ ಮುಗಿದ ಮಾರನೇ ದಿನ ಸಲೀಂ ಅಹಮದ್ ಅವರು ಆಮೇಲೆ ರಿಜ್ವಾನ್ ಅರ್ಷದ್ ಅವರು ಪತ್ರಿಕಾಗೋಷ್ಠಿ ಮಾಡಿ ನಮ್ಮವರೇ ನಮಗೆ ಬ್ಯಾಕ್ ಸ್ಟಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಸರಿ ಇದೆಯಾ ನಿಮ್ಮ ಪಾರ್ಟಿಲಿ ಅನ್ನೋದೇ ಕ್ವಶನ್ ಪದೇ ಪದೇ. ಚುನಾವಣೆಗಳು ಬಂದಂಥ ಇಂಥ ಬೆಳವಣಿಗೆಗಳು ಸ್ವಾಭಾವಿಕ. ಅದೇನು ಹೊಸದಾಗಿ ಏನಾದರೂ ನೀವು ನೋಡ್ತಾ ಇದ್ದೀರಾ? ನೀವು ಇಷ್ಟು ವರ್ಷ ರಿಪೋರ್ಟಿಂಗ್ ಮಾಡ್ತಾ ಇರ್ತೀರಿ ಚುನಾವಣೆಗಳ ಬಗ್ಗೆ, ಎಲ್ಲೂ ಕೂಡ ಆ ರೀತಿ ಹೊಸದು ಅಂತ ಏನು ಅನಿಸೋದಿಲ್ಲ. ಕೆಲವರಿಗೆ ಅಸಮಾಧಾನ ಇದ್ದಾಗ ಅವರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈಗ ಜಮೀರ್ ಅಹಮದ್ ಅವ್ರ ಸುದ್ದಿ ಹೇಳಿದ್ರಿ. ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಅವ್ರನ್ನ ಇನ್ಚಾರ್ಜ್ ಹಾಕಿದ್ರು. ನಾನೇ ಮಾತಾಡಿದೆ ಅವರಿಗೆ, ನೀವು ಬಂದಿಲ್ಲಿ ದಾವಣಗೆರೆಯಲ್ಲಿ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿ ನಾನೇ ಮಾತಾಡಿದೆ ಫೋನ್ನಲ್ಲಿ. ಆಗ ಅವರು ಹೇಳಿದ್ದು ಇದು ಯಾರು ನಮ್ಮ KC ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ ಅವರು ಸೂಚನೆ ಕೊಟ್ಟಿದ್ದಾರೆ, ಇದ್ದೇನೆ ಅವ್ರು ಕಳಿಸ್ಕೊಟ್ರೆ ನಾನು ಬರ್ತೀನಿ ಅಂತ ಹೇಳಿ. ಆಮೇಲೆ ಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ಬಾಗಲಕೋಟೆಯಲ್ಲಿ ನನ್ನ ಹೆದರಿಗೇನೆ ಮುಖ್ಯಮಂತ್ರಿಗಳು ಮಾತಾಡಿ ನೀನು ಬರಬೇಕಪ್ಪ, ಒಂದಿನ ಆದರೂ ಕನಿಷ್ಠ ಬಂದು ಹೋಗಲೇಬೇಕು ಅಂತ ಬಂದು ಅವರಿಗೆ ಗೊತ್ತಿರೋ ರೀತಿಯಲ್ಲಿ ಕ್ಯಾಂಪೇನ್, ಅವರೇನು ಸ್ಥಳೀಕರಲ್ಲದೆ ಇದ್ದರೂ ಕೂಡ ಅವರು ಮೈನಾರಿಟಿ ಸಚಿವರಿದ್ದಾರೆ, ಮುಖಂಡರಿದ್ದಾರೆ ಅಂತೇಳಿ ಬಂದು ಕ್ಯಾಂಪೇನ್ ಮಾಡಿ ಹೋಗಿದ್ದಾರೆ ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಎರಡೂ ಕಡೆ. ಅದನ್ನು ಈ ಬೆಳವಣಿಗೆಗಳು, ವ್ಯತ್ಯಾಸಗಳು ಇವೆಲ್ಲವನ್ನು ಕೂಡ ಪಕ್ಷದ ಅಧ್ಯಕ್ಷರು ಕರೆದು ಮಾತಾಡಿ ಸರಿ ಮಾಡ್ತಾರೆ. ಅದೇನು ಅಂತ ದೊಡ್ಡ ಇದು ವಿಚಾರ ಅಂತ ನನಗಾದರೂ ಅನಿಸೋದಿಲ್ಲ. ಯಾಕೆಂದರೆ ನಾನು ಕೂಡ ಇಂಥದ್ದೆಲ್ಲ ಮಾಡಿದ್ದೇನೆ. ಅಧ್ಯಕ್ಷನಾಗಿ ಇಂಥ ಸಂದರ್ಭ ಬಂದಾಗ ನಾವೆಲ್ಲರನ್ನೂ ಕರೆದು ಮಾತಾಡಿ ಸರಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಅದೇ ರೀತಿ ಅಧ್ಯಕ್ಷರು ಮಾಡ್ತಾರೆ. ನಿಮ್ಮ ರೋಷನ್ ಬೇಗ್ ಅವರು ಸರ್ KMDC ಚೇರ್ಮನ್ ಆಗಿದ್ದಾಗ ಈ ರೀತಿಯಾದ ಆಕ್ಷನ್ಗಳನ್ನು ತಗೊಳ್ಳಲಾಗಿತ್ತು, ಅವ್ರನ್ನ ಬೇರೆ ಬೇರೆ ಕಾರಣಗಳಿಗೆ ಎಕ್ಸ್ಪೆಲ್ ಮಾಡಲಾಗಿತ್ತು. ರೋಷನ್ ಬೇಗ್ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ. ಈಗ ಅವ್ರ ವಿಚಾರ ನಾನು ಹೆಂಗೆ ಮಾತಾಡೋಕ್ಕಾಗುತ್ತೆ? ನಿಮ್ಮ ಸ್ನೇಹಿತರು ಸರ್. ಥ್ಯಾಂಕ್ ಯು ಸರ್. ತಾವು ಹಿರಿಯ ನಾಯಕರು ಇದ್ದೀರಾ ಸರ್, ದೆಹಲಿಗೆ ಏನಾದರೂ ಹೋಗೋ ಸಂದರ್ಭ ಇದೆಯಾ ಸರ್? ನಾನು ಅವತ್ತೇ ಹೇಳಿದಲ್ರಿ, ಸಂದರ್ಭ ಬಂದಾಗ ಹೋಗ್ತೀನಿ ಅಂತ. ಏನು ಡೆಲ್ಲಿಗೇನು ಹೀಗಾಕಿತ್ತವ್ರ ಬಾಗ್ಲಾಕಿ? ಡೆಲ್ಲಿಗೆ ಹೋಗೋ ಸಂದರ್ಭ ಬಂದರೆ ನಾನು ಹೋಗ್ತೀನಿ. ಸರ್, ಈ ಗ್ಯಾಸ್ನ ಸಮಸ್ಯೆ ತೀರ್ಮಾನ ಮಾಡಬೇಕು. ಅದನ್ನು ನಮ್ಮ AICC ಅಧ್ಯಕ್ಷರ ಮುಂದೆ ಹೋಗಿ ಅನುಮತಿ ಪಡ್ಕೊಂಡು ಅನೌನ್ಸ್ ಮಾಡಬೇಕು. ಬಹುಶಃ ಇವತ್ತು ಅದೇ ಪ್ರೊಸೀಜರ್ ಮಾಡ್ತಾರೆ. ನೀವು ಸಚಿವರಾಗಿದ್ದಾಗ ಓಪನ್ ಲಾಬಿಗಳು ಯಾವುದು ಆಗ್ತಾ ಇರಲಿಲ್ಲ. ಯಾವುದೇ ಶಾಸಕರುಗಳು ಪಾರ್ಟಿ ಲೈನನ್ನು ಬಿಟ್ಟು ದಾಟಿ ಹೋಗ್ತಾ ಇರಲಿಲ್ಲ. ಆದರೆ ಈಗ ನಡೀತಿರೋದೇನು ಓಪನ್ ಗ್ಯಾಂಬ್ಲಿಂಗ್ ರೀತಿಯಾದಂಥ ಲಾಬಿಗಳು. ಸರಿನಾ? ಗ್ಯಾಂಬ್ಲಿಂಗ್ ಅಂತ ಹೇಳೋದನ್ನ ಓಪನ್ ಆಗಿ ಕೇಳಿರ್ಬೋದು. ಅದನ್ನು ಗ್ಯಾಂಬ್ಲಿಂಗ್ ಅಂತ ಕರೆದ್ರೆ ಸರಿ ಇಲ್ಲ. ಗ್ಯಾಂಬ್ಲಿಂಗ್ ಅಂತ ಅಲ್ಲ, ಅವರು ಅರ್ಹತೆ ಇದೆ ಕೊಡಿ ನಮಗೂ ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ವೇ ಇಲ್ಲ ಅಂತ ನಾನು ಮತ್ತೊಂದು ಸರಿ ಹೇಳ್ತೇನೆ. ಮತ್ತೊಂದು ಆಯಾಮದಲ್ಲಿ ನೋಡಿದ್ರೆ ಕೊಟ್ಟಂತ ಸಚಿವರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ, ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ಒಂದು ಮಾತನ್ನು ಅವರು ಈಗಾಗಲೇ ತಿಳಿಸಿರುವಂಥದ್ದು ಅಲ್ಲ. ಅವ್ರು ಹೇಳೋದು ಸರಿ ಇದೆ. ಮಾಡುವಾಗ ಒಂದು ಸಾರಿ ಮಾಡಿ ಕೆಲವರನ್ನ ಅವರು ಮೊದಲಿಂದನೂ ನಡ್ಕೊಂಡು ಬಂದಿದೆ. ಕೆಲವು ಹಿರಿಯ ಸಚಿವರುಗಳನ್ನ ಇಟ್ಕೊಂಡಿರ್ತಾರೆ. ಆಮೇಲೆ